ಹಲೋ ಗಾಯ್ಸ್, ಈ ದಿನ ತುಮಕೂರು ಕೆರೆಗೆ ಬಂದಿದ್ವಿ. ಹಂಗೆ ಕೆರೆದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸಿರಾಗೇಟ್ ಕಡೆಯಿಂದ ಕೆರೆ ಕಡೆ ಬಂದಿದ್ದೀನಿ. ಸಾಯಂಕಾಲ ಟೈಮು, ಹಾಗಾಗಿ ಈ ಥರ ಕ್ಲಾರಿಟಿ ಬರ್ತಾಯಿದೆ ನೋಡಿ. ಹಂಗೆ ನೋಡಿ, ಎಲ್ಲ ಸತ್ತೆ ಅಂತರ್ಗಂಗೆ ಎಲ್ಲ ಐತೆ. ನೀರು 3 ದಿವಸದಿಂದ ಮಳೆ ಬಂದಿರೋದ್ರಿಂದ ಸುಮಾರು ನೀರು ಚೆನ್ನಾಗಿ ನುಗ್ತಾ ಇದೆ ಕೆರೆ ಒಳಗಡೆ. ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಗಾಜಿನ ಮನೆ ನೋಡ್ತಾ ಇದ್ದೀರಲ್ಲ, ಗಾಜಿನ ಮನೆ. ಈ ಕಡೆ ಇದು ಪಾರ್ಕ್ ಬರುತ್ತೆ, ನೋಡ್ತಾ ಇದ್ದೀರಲ್ಲ ಗಾಯ್ಸ್. ಅಷ್ಟು ಕ್ಲೀನ್ ಮಾಡಿನೂ ಪ್ರಯೋಜನ ಇಲ್ಲ, ಅಂತರ್ಗಂಗೆ ಐತೆ. ಅದೇ ಸೈಡ್ನಲ್ಲಿ ಅಂತರ್ಗಂಗೆ, ಆಮೇಲೆ ಜಾಲಿಗಿಡ ಎಲ್ಲ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಪುಟ್ಸಾಮನಪಳ್ಳಿಯ ರೂಪಶಾಮಿಯನ ಬೋರ್ಡ್ ಬಿಟ್ಟ ಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಕಾಲುವೆ ಇದೆ. ಕಾಲುವೆನಲ್ಲಿ ನೀರು ಬರ್ತಾ ಇರೋದು ಇದು. ಇಲ್ಲಿಂದ ಹಂಗೆ ನುಗ್ಗಿ ಸೀದಾ ಕೆರೆ ಒಳಗಡೆ ಸೀದಾ ನೋಡಿ, ಈ ಕಟ್ಟೆ ಕಟ್ಟಿದ್ದಾರೆ. ಕೆರೆ ಒಳಗಡೆ ಈ ಥರ ಪಾಸ್ ಆಗುತ್ತೆ ನೀರು. ನೋಡ್ತಾ ಇದ್ದೀರಲ್ಲ, ಅವೆಲ್ಲ ಯಾರೋ ಮೀನೇನು ಹಿಡಿತಾ ಇದ್ದಾರೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಅಮಾನಿ ಕೆರೆ ಇದು. ಕೋಡಿ ಬಿದ್ದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಝೂಮ್ ಮಾಡಿ, ಇಲ್ಲಿಂದ ಕೋಡಿ ಬೀಳೋದು. ಕೋಡಿ ಬಿದ್ದಾಗ ಗೊತ್ತಾಗುತ್ತೆ. ಅರ್ಧ ಅಡಿ ಏನೋ ಐತೆ ಅಂತ ಹೇಳ್ದ ನಮ್ಮ ಹುಡುಗ. ಎಷ್ಟೈತೆ ಅಂತ ಅಲ್ಲಿ ಹೋಗಿಲ್ಲ ನಾನು, ಅದರಿಂದ ನಾನು ಬರೀ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಕಡೆ ಹೋದಾಗ ನೋಡೋಣ, ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಂಜೆಯ ಮನಮೋಹಕ ಸುಂದರ ದೃಶ್ಯವನ್ನು ನೋಡೋಕ್ಕೆ ಇವರೆಲ್ಲ ವೀಕ್ಷಕರು ಬಂದಿದ್ದಾರೆ. ಇವರೆಲ್ಲ ಸಂಜೆಯ ಮನಮೋಹಕ ದೃಶ್ಯವನ್ನು ವೀಕ್ಷಿಸಲು ಬಂದಿರುವಂತಹ ವ್ಯಕ್ತಿಗಳು. ಮೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬಟ್ ಗ್ರೀನ್ ಇದೆ. ಇದೆಲ್ಲ ಸತ್ತೆ ಅಂತರ್ಗಂಗೆ ಇದೆಲ್ಲ ಮೇಂಟೆನೆನ್ಸ್ ಮಾಡೋರು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಬಟ್ ಈ ಕಡೆ ಅಷ್ಟೊಂದು ಧ್ಯಾನ ಕೊಡ್ತಾ ಇಲ್ಲ ಇವರೆಲ್ಲ. ಇದು ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಪ್ಲೇಸು. ಈ ಕಡೆ ಸೈಡು ಬೆಳಿಗ್ಗೆ ಟೈಮು ವಾಕ್ ಮಾಡ್ಬೋದು ಸುಂದರವಾಗಿ. ವಾಮಪ್ ಆದಂಗೆ ಆಗುತ್ತೆ ಬೆಳಿಗ್ಗೆ ಟೈಮು.
ಮುಂದೆಗಡೆ ತೆಂಗಿನ ತೋಟ ಎಲ್ಲ ಇದೆ ಯಾರ್ದೋ. ಆ ಕಡೆ ಎಲ್ಲ ಮೆಶ್ ಕವರ್ ಮಾಡಿದ್ದಾರೆ. ಬಟ್ ಏನಂದರೆ ಅದೇ ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಕ್ಲೀನು ಮಾಡಿಸಿಲ್ಲ. ಮುಂಚೆನೂ ಮಾಡಿದರು, ಅಷ್ಟು ಮಾಡಿದ್ರೂ ತಿರ್ಗಾ ಎಷ್ಟಿದೆ ನೋಡಿ, ಅಂತರ್ಗಂಗೆ ಸಿಕ್ಕಾಪಟ್ಟೆ ಇದೆ. ಇದಕ್ಕೆ ಸಂಬಂಧಪಟ್ಟವರು ಈ ವಿಡಿಯೋನ ನೋಡಿದಾಗ ಇದ್ರ ಬಗ್ಗೆ ಏನೈತೆ ಕಾಳಜಿ ತಗೋಬೇಕು ಅಂತ ನನ್ನ ವಿನಂತಿ. ಇದೆಲ್ಲ ಕ್ಲೀನ್ ಮಾಡಿಸಿದ್ರೆ ತುಂಬ ಇನ್ನೂ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ನಮ್ಮ ಕೆರೆ, ತುಮಕೂರಿನ ಕೆರೆ, ಅಮಾನಿ ಕೆರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ನಿಗಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಇದು ಸಿರಾಗೇಟ್ ಮಸೀದಿ. ಕೆರೆ ಒಳಗಡೆಯಿಂದ ಝೂಮ್ ಮಾಡ್ತೀನಿ ಹೆಂಗೆ ಯಾವ ರೀತಿ ಕಾಣುತ್ತೆ ಅಂತ. ನೋಡ್ತಾ ಇದ್ರಲ್ಲ ಗಾಯ್ಸ್, ಸಿರಾಗೇಟಿನ ಮಸೀದಿ ಇದು. ಕೆರೆ ಒಳಗಡೆ ಅಂಗಳದಿಂದ ಶೂಟ್ ಮಾಡ್ತಾ ಇದ್ದೀನಿ ಇದನ್ನ, ನೋಡ್ತಾ ಇದ್ದೀರಲ್ಲ. ಇದು ಸತ್ಮಂಗ್ಲಕ್ಕೆ ಹೋಗೋ ರೋಡ್ನಲ್ಲಿ ಗೇಟ್ ಇದೆ, ಬಟ್ ಗೇಟು ಕ್ಲೋಸ್ ಇದೆ. ಕ್ಲೋಸ್ ಇದ್ರೂ ಒಳಗಡೆ ಬರೋಕ್ಕೆ ಜಾಗ ಇದೆ. ಆ ಜಾಗದಿಂದನೇ ನಾವು ಬಂದಿದ್ದೀವಿ. ಹಂಗೆ ಬಂದು ಹಂಗೆ ವಿಡಿಯೋ ಶೂಟ್ನ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಂಜೆ ದೃಶ್ಯ. ಇದಕ್ಕೆ ಸಂಬಂಧಪಟ್ಟವರು ಅದೇ ಹೇಳಿದ್ನಲ್ಲ, ಅಂತರ್ಗಂಗೆ ಅದೆಲ್ಲ ಸಿಕ್ಕಾಪಟ್ಟೆ ಇದೆ, ಜಾಲಿ ಗಿಡ ಅವೆಲ್ಲ. ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಬೋಟಿಂಗು ಬಿಡ್ಬೋದು, ಬೋಟಿಂಗ್ ಬಿಟ್ರೂ ಚೆನ್ನಾಗಿರುತ್ತೆ, ಸರ್ಕಾರಕ್ಕೆ ಒಳ್ಳೆ ಲಾಭ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೋಡ. ನಾವೆಲ್ಲ ವೀಕ್ಷಕರಿಗೂ ವೀಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಇಲ್ಲಿ ನೀರು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಯಾಕಂದರೆ 3 ದಿವಸದಿಂದ ಸರಾಸರಿ ತುಮಕೂರಿನಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಕಟ್ಟೆಗಳು, ನಾಲೆಗಳಿಂದ ನೀರು ತುಮಕೂರು ಕೆರೆಗೆ ನುಗ್ತಾ ಇದೆ. ಹೀಗಾಗಿ ಇಲ್ಲಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಳೆ ಬಂದಾಗ ನೋಡಬೇಕು ಈ ದೃಶ್ಯ, ಹೆಂಗೆ ನೀರು ನುಗ್ತಾ ಇರುತ್ತೆ ಅಂದರೆ ಈ ಕಟ್ಟೆಗಳಿಂದ. ಏನೋ ನಾವು ಯೋಚನೆ ಮಾಡಿರಲ್ಲ, ಅಷ್ಟೊಂದು ನೀರು ನುಗ್ತಾ ಇರುತ್ತೆ. ರೋಡ್ ಮೇಲೆ ಎಲ್ಲ ನೀರು ನಿಂತ್ಕೊಬಿಟ್ಟಿರುತ್ತೆ. ತುಂಬ ಮನಮೋಹಕವಾದ ದೃಶ್ಯಗಳನ್ನ ಇಲ್ಲಿ ನೋಡೋಕ್ಕೆ ಬರ್ಬೋದು. ಏನಪ್ಪ ಹೆಸರು? ಹೇಳು, ಅಲ್ಲ ನೀನು ಹೇಳಪ್ಪ, ಹೆಸರು ಹೇಳು. ನಿನ್ನ ಬಾಯಿಂದ ಹೇಳ್ಬೇಕು ನೀನು. ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನೀನು ಗೊತ್ತಿಲ್ವಾ ಅಂದ್ರೆ ನೀನು ಹೇಳ್ಬೇಕಿಲ್ಲ. ನಾವ್ ಹೇಳ್ತೀವಿ, ಆಟ ಓಡ್ಸಕ್ ಹೋಗಿಲ್ಲ ಇವತ್ತು, ಆಟ ರಜಾ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದ್ಯಾ. ಏನ್ ಮಾಡೋಣ, ಇದು ಒಂದು ಚಾಕರಿ ತಾನೇ, ಒಂದು ಕೆಲಸ, ಇದನ್ನು ಒಂದು ಕೆಲಸ. ಇನ್ನ ಪೋಸ್ ಕೊಡ್ಬೇಕಾ? ಏನಿಲ್ಲ ಅಣ್ಣ, ಮತ್ತೆ ಇನ್ನೇನು ಫೋರ್ಸ್ ಕೊಡ್ತೀಯ ಅಣ್ಣ? ಏನೋ ಮಾತಾಡಿದ್ರೆ ಮಾತಾಡ್ತೀವಪ್ಪ, ಫೋರ್ಸ್ ಕೊಡೋಕ್ಕೆ ಏನು ಹುಡುಗಿನ ನೀನು? ಈಗ ಎಷ್ಟು ದಿವಸ ಆಯ್ತಾ ನಾವಪ್ಪ ಮಾಡಿ? 1 ತಿಂಗಳು ಮೇಲಾಯ್ತಪ್ಪ, 1 ತಿಂಗಳು ಆಗ್ತಾ ಇದೆ ಹೆಚ್ಚು ಕಮ್ಮಿ. ಯೂಟ್ಯೂಬ್ನಲ್ಲೇ ಚಾನಲ್ ಇದೆ, ರಾಕ್ ಫಿರ್ದೋಸ್ ಅಂತ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಲ್ಲ ಗಾಯ್ಸ್. ಈಗ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಅಂದರೆ ಇಲ್ಲಿಂದ ದೃಶ್ಯಗಳು, ಮೋಡಗಳದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಸಂಜೆ ಟೈಮು, ಬೆಳಿಗ್ಗೆ ಟೈಮು. ಈಗ ನಾನು ಬಂದಿರೋದು ಸಂಜೆ
ಹಂಗಾಗಿ ಸಂಜೆ ವಿಡಿಯೋ ಇದು. ಹಲೋ ಗಾಯ್ಸ್, ಈ ದಿನ ಇಲ್ಲಿ ಮುನ್ಸಾಮನ್ ಪಾಳ್ಯದ ಹತ್ರ ಬರೋಕ್ಕೆ ರೋಡ್ ಇದೆ. ಆ ರೋಡಿಂದ ಸೀದಾ ಒಳಗಡೆ ಇಲ್ಲಿ ನಾಲೆ ಇದೆ. ನಾಲೆಯಿಂದ ನೀರು ನುಗ್ಗುತ್ತೆ. ಆ ನುಗ್ಗೋದು ಹಂಗೆ ಹೆಂಗಿರುತ್ತೆ ದೃಶ್ಯ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಏನು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮೀನುಗಳೆಲ್ಲ ಆಡ್ತಾ ಇದೆ. ಅದಕ್ಕೆ ಬಂದು ನೋಡೋಣ ಅಂತ ಹೇಳಿ ಬಂದು ವಿಡಿಯೋ ಮಾಡಿದೆ. ಎಲ್ಲ ದೃಶ್ಯಾವಳಿಗಳು ತುಂಬ ಚೆನ್ನಾಗಿ ಕಾಣುತ್ತೆ ಸಂಜೆ ಟೈಮಲ್ಲಿ. ಅವೆಲ್ಲ ನನ್ನ ವಿಡಿಯೋನ ನೋಡಿ ಏನು ಸ್ಕ್ರಿಪ್ಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋನ ಬರೀ ನೋಡೋದ್ರಿಂದ ಪ್ರಯೋಜನ ಇಲ್ಲ. ತಾವುಗಳು ಲೈಕ್ ಮಾಡಬೇಕು. ನನ್ನ ವಿಡಿಯೋನ ಲೈಕ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಯೂಟ್ಯೂಬ್ ಆಲ್ಗೋರಿದಮ್ ಏನು ಹೇಳುತ್ತೆ ಅಂದರೆ ಏನು ತಾವು ಎಷ್ಟು ಲೈಕು ಶೇರ್ ಮಾಡ್ತೀರಾ ಏನು ಅವನೇನು ಮಾಡ್ತಾನೆ ಯೂಟ್ಯೂಬ್ನವನು ಎಲ್ಲ ವರ್ಲ್ಡ್ನಲ್ಲಿ ಆ ವಿಡಿಯೋನ ಡಿಸ್ಪೋಸ್ ಮಾಡೋ ಕೆಲಸ ಮಾಡ್ತಾನೆ. ಅದರಿಂದ ತಮ್ಮ ಎಲ್ಲರಲ್ಲಿ ನನ್ನ ವಿನಂತಿ ಏನಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ವಿಡಿಯೋ ನೋಡಿದಾಗ ಬೇರೆಯವ್ರಿಗೂ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ಅದು ಎಷ್ಟು ಬೇರೆಯವ್ರಿಗೆಲ್ಲ ತಲುಪುತ್ತೆ ನನ್ನ ವಿಡಿಯೋ. ಹಂಗಾಗಿ ಇನ್ನೂ ಹೊಸದಾಗಿ ನಾನು ಕ್ರಿಯೇಟ್ ಮಾಡಿರೋದ್ರಿಂದ ನನ್ನ ಚಾನಲ್ ಮಾನಿಟೈಸ್ ಆಗೋಕ್ಕೆ ಸಹಾಯ ಆಗುತ್ತೆ. ಅದರಲ್ಲಿ ಎಲ್ಲರೂ